ನಮ್ಮೆಲ್ಲ ಸುದ್ದಿವಾಹಿನಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಈ ಬಾರಿಯ ಕನ್ನಡ ಸಾಹಿತ್ಯ ಸಮ್ಮೇಳನ 28ನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ಸುಳ್ಯ ತಾಲೂಕಿನ ಅಮರಮುಗ್ನೂರು ಗ್ರಾಮದ ಕುಕ್ಕುಜಡ್ಕ ಚೊಕ್ಕಾಡಿ ಪ್ರೌಢಶಾಲೆಯಲ್ಲಿ ಜರುಗಲಿಕ್ಕಿದೆ. ಸೊ ಈಗಾಗಲೇ ಸಮ್ಮೇಳನದ ಆಮಂತ್ರಣ ಪತ್ರ ಬಿಡುಗಡೆಗೊಂಡಿದೆ. ಸಮ್ಮೇಳನದ ಅಧ್ಯಕ್ಷರು ಯಾರೆಂಬುದು ತಮಗೆಲ್ಲರಿಗೂ ತಿಳಿದಿದೆ. ಇವರು ಮೂಲತಃ ಸುಳ್ಯ ತಾಲೂಕಿನ ಪ್ರತಿಷ್ಠಿತ ಕೊಡೆಕಲ್ಲು ಮನೆತನದ ದಿವಂಗತ ರವೀಂದ್ರನಾಥ ಗೌಡ ಮತ್ತು ಶ್ರೀಮತಿ ಸಾವಿತ್ರಿ ದಂಪತಿಯವರ ಪುತ್ರ, ಒಬ್ಬ ಸಾಹಿತಿಗಳು ಮಾತ್ರವಲ್ಲ, ಕರ್ನಾಟಕ ರಾಜ್ಯ ಸಂಸ್ಕೃತಿ ಮತ್ತು ಸಾಹಿತ್ಯ ಅರೆಭಾಷೆ ಅಕಾಡೆಮಿಯ ಸದಸ್ಯರು ಆಗಿರುವಂಥ KR ತೇಜಕುಮಾರ್ ಬಡ್ಡಡ್ಕರ್ ಅವರು ಕಳೆದ ಹಲವಾರು ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಕೊಡುಗೆಯನ್ನು ನೀಡಿದವರು. ಮಾತ್ರವಲ್ಲ, ಒಬ್ಬ ಕೃಷಿಕರಾಗಿ, ಒಬ್ಬ ಕ್ರೀಡಾಪಟುವಾಗಿ ಕೂಡ ಗುರುತಿಸಿಕೊಂಡಂಥ ವ್ಯಕ್ತಿ, ಸಹಕಾರಿ ಕ್ಷೇತ್ರದಲ್ಲಿ ಕೂಡ ತಮ್ಮ ಸೇವೆಯನ್ನು ಅನನ್ಯವಾಗಿ ಸಲ್ಲಿಸಿದಂಥ ವ್ಯಕ್ತಿ ಈ ಬಾರಿಯ 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಬನ್ನಿ ಅವರ ಜೊತೆ ನಾವು ಒಂದು ಸುತ್ತಿನ ಮಾತುಕತೆ ಮಾಡಿಕೊಂಡು ಬರೋಣ. ಈ ಬಾರಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೆಯತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ರೀತಿಯಾಗಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ ಮತ್ತು ಕನ್ನಡದ ಬಗ್ಗೆ ಅವರ ಅಭಿರುಚಿ ಹೇಗೆ ಹುಟ್ಟಿಕೊಂಡಿತು, ಆ ಸಾಹಿತ್ಯದ ಬಗ್ಗೆ ಹೇಗೆ ಅಭಿರುಚಿ ಹುಟ್ಟಿಕೊಂಡಿತು, ಎಲ್ಲ ಮಾತುಗಳನ್ನ ಅವರ ಜೊತೆ ನಾವು ಮಾತುಕತೆ ಮಾಡೋಣ. ಬನ್ನಿ, ಇದೀಗ ನಮ್ಮ ಜೊತೆ ಇರುವವರು ಈ ಬಾರಿಯ 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥ KR ತೇಜಕುಮಾರ್ ಇವರು ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡೋಣ. ಸಮ್ಮೇಳನ ಅಧ್ಯಕ್ಷರಾದಂಥ KR ತೇಜಕುಮಾರ್ ಸರ್, ತಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮಸ್ಕಾರ. ವಿಶೇಷವಾಗಿ ನಿಮ್ಮ ಜೊತೆ ಇವತ್ತು ಮಾತಾಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ನಾವು ಕೂಡ ನಿಮ್ಮ ಊರಿನವರೇ, ನಾವು ಒಂದೇ ಊರಿನವರು. ಇವತ್ತು ತಾಲೂಕು ಮಟ್ಟದ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದರ ಸಮ್ಮೇಳನ ಅಧ್ಯಕ್ಷರಾಗಿ ಈ ಬಾರಿ ತಾವು ಆಯ್ಕೆಯಾಗಿದ್ರಿ. ಮೊದಲನೇದಾಗಿ ನಿಮಗೆ ನಮ್ಮ ಸುದ್ದಿ ಬಳಗದ ವತಿಯಿಂದ ಆತ್ಮೀಯ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ನಿಮ್ಮ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಕನ್ನಡದ ತೇರನ್ನು ಎಳೆಯುವಂಥ ಸಂಭ್ರಮಕ್ಕಿನೇನು ದಿನಗಣನೆ ಸಾಕ್ಷಿ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಸರ್, ಈ ಬಾರಿಯ ಅಂದರೆ 28ರ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಈ ಒಂದು ಶುಭ ಗಳಿಗೆಯಲ್ಲಿ ನಿಮಗೆ ನಿಮ್ಮ ಅನಿಸಿಕೆ ಮತ್ತು ಈ ಒಂದು ಅಧ್ಯಕ್ಷತೆಯ ಆಯ್ಕೆ ಪ್ರಕ್ರಿಯೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದು? ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಸಮ್ಮೇಳನವು 27-28 ಏನೋ ನಡೆದಿರಬೇಕು. ಅಷ್ಟೇ ಸಮ್ಮೇಳನಗಳನ್ನು ನಡೆಸಿದ ಹಿರಿಮೆ ಸುಳ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ತಂಡದವರಿಗಿದೆ. ಇದು 28ನೇ ಸಮ್ಮೇಳನ. ಬಹಳ ವರ್ಷದಿಂದ ಒಂದು 28 ವರ್ಷಗಳ ಹಿಂದಿನಲ್ಲೇ ಸಾಹಿತ್ಯ ಸಮ್ಮೇಳನ ನಡೆಸುವ ಬಳಗದ ಒಟ್ಟಿಗೆ ಸೇರಿ ಒಡನಾಡಿದ ಆಡಿದ ಅನುಭವ ನನಗಿದೆ. ಮತ್ತು ಅದೇ ರೀತಿ ಪ್ರಕಾರ ಈ ಸಲದ ಆಯ್ಕೆ ನನ್ನದಾಯಿತು. ಖಂಡಿತವಾಗಿ ಕನ್ನಡ ಸಾಹಿತ್ಯದಂಥ ಒಂದು ಮಹತ್ತರ ವಿಷಯದಲ್ಲಿ ಅಧ್ಯಕ್ಷರಿ ಪಡ್ಕೊಂಡಿದ್ದಕ್ಕೆ ಸಂತೋಷ ಆಗಿದೆ. ನನ್ನನ್ನು ಆಯ್ಕೆ ಮಾಡಿದವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಎಸ್ ಸರ್, ಓಕೆ. ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರಿ, ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನ ತಿಳಿಸ್ತಾ. ಸೊ ಕಳೆದ ಹಲವಾರು ವರ್ಷಗಳಿಂದ ಅಂದರೆ ನೀವೊಬ್ಬ ಸಾಹಿತಿಯಾಗಿ ಗುರುತಿಸ್ಕೊಂಡಿದ್ರಿ. ಆದರೆ ಹಿಂದಿನ ಕಾಲಕ್ಕೆ ಬಂದರೆ ನಿಮ್ಮ ಅಂದರೆ ಯೌವನದ ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಸಾಹಿತ್ಯದ ಅಭಿರುಚಿ ನಿಮ್ಮಲ್ಲಿ ಹೇಗೆ ಹುಟ್ಟಿಕೊಂಡಿತು? ಅಂದರೆ ನೀವೊಬ್ಬ ನಿಮ್ಮ ತಂದೆಯ ಕಾಲ ನಂತರ ಒಬ್ಬ ಪ್ರಗತಿಪರ ಕೃಷಿಕರಾಗಿ ಜೊತೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ತಾವು ತೊಡಗಿಸಿಕೊಂಡವರು. ಅದರೊಟ್ಟಿಗೆ KR ತೇಜಕುಮಾರ್ ಅವರು ಒಬ್ಬ ಒಳ್ಳೆಯ ಕ್ರೀಡಾಪಟು, ಉತ್ತಮ ಕ್ರಿಕೆಟ್ ಆಟಗಾರರಾಗಿ ಕೂಡ ಗುರುತಿಸಿಕೊಂಡವರು. ಸಾಮಾನ್ಯವಾಗಿ ತಾಲೂಕಲ್ಲಿ ಮಾತ್ರವಲ್ಲ, ಜಿಲ್ಲೆಯಲ್ಲಿ ಕೂಡ ತಾವು ಪ್ರತಿನಿಧಿಸಿದಂಥ ವ್ಯಕ್ತಿ. ಇಂತಹ ಸಂದರ್ಭದಲ್ಲಿ ಈ ಒಂದು ಸಾಹಿತ್ಯದ ಅಭಿರುಚಿ ನಿಮ್ಮಲ್ಲಿ ಹೇಗೆ ಹುಟ್ಟಿಕೊಂಡಿತ್ತು ಅನ್ನುವಂಥದ್ದು ಸರ್? ಸಾಹಿತ್ಯದ ಅಭಿರುಚಿ ಹೇಗೆ ಹುಟ್ಟಿಕೊಳ್ಳಿತ್ತು ಅಂತಂದು ಅಂದರೆ ಅದಕ್ಕೆ ಒಂದು ಸಡನ್ ಅಂದರೆ ತಕ್ಷಣದ ಕಾರ್ಯಕ್ರಮ ಅಲ್ಲ, ಅದು ನಿರಂತರವಾಗಿ ಬಂದಂಥದ್ದು. ಬಹುಶಃ ನನ್ನ ಶಾಲೆಯ ಪ್ರಾರಂಭ ಆಗಿದ್ದು ಬೆಂಗಳೂರಿನಿಂದ. ಇಲ್ಲಿಂದ ಸುಮಾರು 300-350 ಕಿಲೋಮೀಟರ್ ದೂರಕ್ಕೆ ನನ್ನ ಅಪ್ಪ ಅಮ್ಮ ಶಾಲೆಗೆ ಸೇರಿಸಿದರು. ಅಲ್ಲಿ 1-2 ವರ್ಷಗಳ ನಂತರ ಮಡಿಕೇರಿ ಸೆಂಟ್ ಜೋಸೆಫ್ಸ್ ಕಾನ್ವೆಂಟಲ್ಲಿ ಓದ್ತಾ ಇದ್ದೆ. ತದನಂತರ ಇಲ್ಲಿ 3ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೆ ಸುಳ್ಯ ಎಲಿಮೆಂಟ್ರಿ ಶಾಲೆ ಮತ್ತು ಬೋರ್ಡ್ ಹೈಸ್ಕೂಲಲ್ಲಿ ಓದಿದೆ. 9ನೇ ತರಗತಿಗೆ ಮತ್ತೆ ಹಾಸನಕ್ಕೆ ಹೋದೆ. ಅಲ್ಲಿಯ ತನಕ ಹಾಸನದಲ್ಲಿಯೂ ಕಾಲೇಜಿಗೆ ಬರುವಲ್ಲಿಯ ತನಕದ ಅವಧಿಯಲ್ಲಿ ಯಾವುದೇ ಸಾಹಿತ್ಯಿಕ ಚಟುವಟಿಕೆಗಳು ಜಾಸ್ತಿ ಏನೂ ಇರಲಿಲ್ಲ. ಆದರೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಓದುವ ಒಂದು ಗೀಳಿತ್ತು. ಅದು ಗೀಳೋ ಚಟವೋ ಎಂತೋ ಗೊತ್ತಿಲ್ಲ. ಪಾಠ ಪುಸ್ತಕಕ್ಕಿಂತ ಜಾಸ್ತಿ ಕತೆ ಪುಸ್ತಕಗಳನ್ನೇ ಓದಿದ್ದು. ಆ ಅಭ್ಯಾಸ ಕಾರಣ ಇರಲಿಕ್ಕೂ ಸಾಕು. ಕಾಲೇಜು ದಿನದಲ್ಲಿ ನಾನು ಕಾಲೇಜ್ ಮ್ಯಾಗ್ಝಿನ್ಗಳಿಗೆ ಕವನಗಳನ್ನು ಬರೀತಾ ಇದ್ದೆ. ಹಾಸನದಲ್ಲಿ ಅದೇ ಕಾಲಕ್ಕೆ ಸುಮಾರು 78-80ರ
ಕಾಲದಲ್ಲಿ ಜನತಾ ಮಾಧ್ಯಮ ಅಂತ ಒಂದು ವಾರಪತ್ರಿಕೆ ಪ್ರಾರಂಭ ಆಯಿತು. ಅದು ತುಂಬ ವಿಚಾರವಂತರು ಎಲ್ಲ ಸೇರಿ ಅದನ್ನು ಮಾಡಿದರು. ಆಗ ಅಲ್ಲಿಗೆ ಕವನಗಳನ್ನು ಅದಕ್ಕೆ ಬರಿತಾ ಇದ್ದೆ. ಅದು ಅವರು ಪ್ರಕಟಿಸ್ತಾಯಿದ್ರು. ಒಮ್ಮೆ ಅದು ಪ್ರಕಟಗೊಂಡಾಗ ಆ ಉತ್ತೇಜನವೇ ಮುಂದೆ ಕಾರಣ ಆಯಿತು ಅಂತಲೂ ಅನಿಸುತ್ತೆ. ಅದಕ್ಕಿಂತ ಜಾಸ್ತಿ ಚಿಕ್ಕಂದ್ರೇ ನನ್ನ ಅಮ್ಮ ಇದನ್ನು ಮಹಾಭಾರತ ಕರ್ನಾಟಕ ಕಥಾಮಂಜರಿಯನ್ನು ಸಂಪೂರ್ಣವಾಗಿ ಓದಿ ಹೇಳಿದ್ದಾರೆ. ಅದು ಅವರು ಅವರ ಕಂಠ ಭಾಳ ಚೆನ್ನಾಗಿತ್ತು ಮತ್ತು ಅರ್ಥಸಹಿತವಾಗಿ ಓದಿ ಹೇಳ್ತಾಯಿದ್ರು. ಅದು ಸಾಹಿತ್ಯಕ್ಕೆ ಪ್ರೇರಣೆ. ಮತ್ತು ನಾವು ಹುಟ್ಟಿ ಬೆಳೆದ ಪರಿಸರ, ಕಾಡು, ಇದು ಕಾರಣ ಆಗ್ತದೆ. ಯಾಕೆಂತಂದರೆ ಕುವೆಂಪುನವರ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ ಅಥವಾ ಮಲೆನಾಡಿನ ಚಿತ್ರಗಳು ಇಲ್ಲೆಲ್ಲ ಕಂಡುಬರುವ ಮುಖ್ಯ ಇದು ಏನು ಅಂತಂದರೆ ಪರಿಸರ. ಅಂಥ ಪರಿಸರದಲ್ಲೇ ನಾವು ಹುಟ್ಟಿದ್ದು ಒಂದು ಕಾರಣ ಅಂತ ನನಗೆ ಅನಿಸ್ತದೆ. ಎಸ್, ಅಂದರೆ ಅಧ್ಯಕ್ಷರು ಹೇಳೋ ಪ್ರಕಾರ ಬಾಲ್ಯದಿಂದಲೇ ಓದುವಂಥ ಒಂದು ಹವ್ಯಾಸ, ಜೊತೆಯಲ್ಲಿ ಇನ್ನೊಬ್ಬರು ಓದಿ ಹೇಳುವುದನ್ನು ಕೇಳಿ ಅದರಿಂದ ನನಗೆ ಒಂದು ಸಾಹಿತ್ಯದ ಅಭಿರುಚಿ ಹುಟ್ಟಿಕೊಂಡಿತು. ಇನ್ನೊಂದು ಮುಖ್ಯವಾಗಿ ಅವರ ಪರಿಸರ ಅಂತ ಹೇಳ್ತಾ ಇದ್ದಾರೆ. ಸೊ ಪರಿಸರದ ಆ ಒಂದು ಪರಿಸರದಲ್ಲಿ ನಾನು ಇದ್ದು ಬೆಳೆದ ಕಾರಣ ಇವತ್ತು ನಾನು ಆ ಸಾಹಿತ್ಯದ ಅಭಿರುಚಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಅಧ್ಯಕ್ಷರ ಮಾತಾದರೆ. ಸರ್, ಇದರ ಜೊತೆಯಲ್ಲಿ ಈಗಾಗಲೇ ಬಹಳಷ್ಟು ತಾವು ಕೂಡ ಒಬ್ಬ ಬರಹಗಾರರಾಗಿ ಗುರುತಿಸಿಕೊಂಡಿದ್ರಿ. ಬೇರೆ ಬೇರೆ ರೀತಿಯ ಬರಹಗಳನ್ನು ತಮ್ಮ ಲೇಖನದ ಮೂಲಕ ಅಥವಾ ಈಗಿನ ಸಾಮಾಜಿಕ ಜಾಲತಾಣದ ಮೂಲಕ ಕೂಡ ಬರಿತಾ ಇದ್ರಿ. ಸೊ ತಮ್ಮ ಒಂದು ಕೈ ಬರಹದಲ್ಲಿ ಮೂಡಿ ಬಂದಂಥ ಲೇಖನಗಳು ಅಥವಾ ಕಥೆ ಕಾದಂಬರಿಗಳು ಯಾವುದೆಲ್ಲ ಇದೆ ಅನ್ನುವಂಥದ್ದು ಸರ್? 1994ನೇ ಇಸುವೆ ಇರಬೇಕು. ನನ್ನ ತಮ್ಮನಿಗೆ ಮಾಸ್ತಿ ಶತಮಾನೋತ್ಸವದ ಒಂದು ಕಥಾ ಸ್ಪರ್ಧೆಯಲ್ಲಿ 2ನೇ ಬಹುಮಾನ ಬರ್ತದೆ. ಸೊ ಅದಾದ ಕೆಲವೇ ದಿನಗಳಲ್ಲಿ ನಮ್ಮ ಫ್ರೆಂಡ್ ಒಬ್ಬರು, ನಿಮಗೆ ನಿಮ್ಮ ಪತ್ರಿಕೆಗೂ ವರ್ಕ್ ಮಾಡ್ತಾಯಿದ್ರು, ದಿವಂಗತ ವೆಂಕಟ್ ಮೋಟಡ್ಕ, ಅವರ ಹಠದಿಂದಾಗಿ ಅವನ ಒಂದು ಕಥಾ ಸಂಕಲನ ಹೊರಗೆ ತರ್ತಾನೆ, ಮಜಲು ಅಂತ. ಅದರಲ್ಲಿ 8 ಕಥೆ 9 ಕಥೆ ಏನೋ ಇರ್ತದೆ. ಅದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ಬರ್ತದೆ. ಬಹುಶಃ ಸುಳ್ಯ ತಾಲೂಕಿಗೆ ಅದು ಬಂದ ಪ್ರಥಮ ಅಕಾಡೆಮಿ ಪ್ರಶಸ್ತಿ. ಅದಾದಾಗ ಹೇಗೂ ಬರವಣಿಗೆ ಅಭ್ಯಾಸ ಇತ್ತು. ನಾನು ಬರೀಬೇಕು ಅಂತ ಒಂದು ಸಣ್ಣ ಕತೆ ಬರೀಲಿಕ್ಕೆ ಹೊರಟೆ. ಆದರೆ ಅದರ ವಸ್ತು ಮಾತ್ರ ಬಹಳ ಗಟ್ಟಿತನದಿತ್ತು. ಅದು ಹಾಸನದ, ಅದರಲ್ಲಿ ಬೇಲೂರು ಹಳೆಬೀಡಿನ ಶಿಲ್ಪಕಲೆಗಳ ಬಗ್ಗೆ ಬರೀಲಿಕ್ಕೆ ಹೊರಟಿದ್ದೇನೋ ಹೌದು. ಅದರ ಒಳಗೆ ಹೋದ ಮೇಲೆ ಅದು ಭಾರಿ ಕಷ್ಟ ಆಯಿತು. ಭಾಳಷ್ಟು ಅದರ ಬಗ್ಗೆ ಅಧ್ಯಯನಕ್ಕಾಗಿ ಸುತ್ತಾಡಿದೆ. ಹಾಗೆ ಒಂದು ಸಣ್ಣ ಪುಸ್ತಕ, ಅದು ದೊಡ್ಡ ಕಾದಂಬರಿ ಅಂತಲ್ಲ, ಕಿರು ಕಾದಂಬರಿ, ಹಿರಣ್ಯ ಗರ್ಭ ಅಂತ ಹೊರಗೆ ಬಂತು. ಅದಕ್ಕೆ ಗಡಿನಾಡ ಕನ್ನಡಿಗರದ್ದು ಸ್ಪಂದನ ಅವಾರ್ಡ್ ಸಿಕ್ಕಿತ್ತು. ಅದು ಆ್ಯಕ್ಚುಲಿ ನನಗೆ ಒಳ್ಳೆಯ ಒಂದು ಉತ್ತೇಜನ ಕೊಟ್ಟಿತ್ತು ಅಂತಲೇ ಹೇಳ್ಬೋದು. ಅದಾದ ನಂತರ ಕೆಲವು ವರ್ಷಗಳ ನಂತರ ಮದಿರೆ ನಿಶ್ಚಲ ಅಂತ ಹೇಳಿ ಒಂದು ಕಿರು ಕಾದಂಬರಿ 15ನೇ ಕನ್ನಡ ಸಾಹಿತ್ಯ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಲೇಟಿಯಲ್ಲಿ ನಡೀತು. ಆಗ ಉಗ್ಗಪ್ಪ ಗೌಡರ ವಿಜಯೋತ್ಸವ ಅಂತ ಹೇಳುವ ಒಂದು ಕಥಾ ಸಂಕಲನ ಬಂತು. ಅದಾದ ನಂತರ ನಮ್ಮ ಕುಡಕಲ್ಲಿದೆ ಕುಡಕಲ್ಲು ಮನೆಸ್ಥಾನ ಅಂತ ಒಂದು ಪುಸ್ತಕಗಳು ನಾನು ಮತ್ತು ನನ್ನ ತಮ್ಮ ಸೇರಿ ಬರ್ತು. ಆಮೇಲೆ ಅರೆಭಾಷೆಗೊಂದು ಅಕಾಡೆಮಿಯಲ್ಲಿ ಪ್ರಕಟ ಮಾಡಬೇಕು ಅಂತ ಹೇಳುವ ಉದ್ದೇಶಕ್ಕೆ ಕಾಡು ನಮ್ಮಕ್ಕ ಅಂತ ಒಂದು ಕಾದಂಬರಿ ತಂದೆ. ಅದಾದ ನಂತರ ಅರೆಭಾಷೆ ಅಕಾಡೆಮಿದು ಒಂದು ಫೆಲೋಶಿಪ್, ಅರೆಭಾಷಿಕರ ಬದುಕಿನಲ್ಲಿ ಪರಿಸರದ ಪಾತ್ರ ಅಂತ ಹೇಳೋ ಒಂದು ಬುಕ್ ಹೊರಗೆ ತಂದೆ. ಆಮೇಲೆ ಇದೇ ಸಮ್ಮೇಳನದಲ್ಲಿ ನನ್ನದೇ ಒಂದು ಕಥಾ ಸಂಕಲನ ಹೊರಗೆ ಬರಲಿಕ್ಕಿದೆ. ಅದರ ಮಜಲಿನ ಆಚೆ ಅಂತ. ಇದು ಮತ್ತು ನಿರಂತರವಾಗಿ ಸುದ್ದಿ ಬಿಡುಗಡೆಯ ದೀಪಾವಳಿ ಸಂಚಿಕೆಗೆ ಬಹುತೇಕ ಕಥೆಗಳನ್ನು ಕೊಟ್ಟ ಇದಿದೆ. ಪ್ರತಿ ವರ್ಷ, ಈ ಕಳೆದ 2 ವರ್ಷದಲ್ಲಿ ಇರಲಿಲ್ಲ, ಈ ವರ್ಷವೂ ನನ್ನದೇ ಕತೆ ಬಂದಿದೆ. ಇದು ಸುದ್ದಿ ಪೇಪರ್ ಸಹಿತ ಬಹಳಷ್ಟು ಒಂದು ಒಬ್ಬ ಕಥೆಗಾರನಾಗಲಿಕ್ಕೆ ಪ್ರೇರಣೆ ಮತ್ತು ಉತ್ತೇಜನ ಕೊಟ್ಟಿದ್ದೆ ಅಂತಲೇ ಹೇಳ್ಬೋದು. ಎಸ್ ಅಧ್ಯಕ್ಷರೇ, ಈಗಾಗಲೇ ನೀವು ಹೇಳಿದಂತೆ ನಿಮ್ಮ ಸಾಹಿತ್ಯದ ಅಭಿರುಚಿ ನಿಮ್ಮ ಈ ಕೃಷಿ ಚಟುವಟಿಕೆಯ ಜೊತೆಯಲ್ಲಿ ಬೇರೆ ಬೇರೆ ಚಟುವಟಿಕೆಯ ಜೊತೆಯಲ್ಲಿ ಯಾವ ರೀತಿಯಾಗಿ ಸಾಹಿತ್ಯದ ಮೇಲೆ ಒಲವು ಹುಟ್ಟಿಕೊಂಡಿತು ಎಂಬುದರ ಬಗ್ಗೆ ತಿಳಿಸಿದ್ರಿ.
ಇನ್ನಷ್ಟು ಅಂದರೆ ಈ ಕನ್ನಡದ ಮೇಲಿನ ಅಭಿಮಾನ ಅಥವಾ ಕನ್ನಡದ ಒಂದು ಈ ಭಾಷಾಭಿಮಾನವನ್ನು ಮತ್ತಷ್ಟು ಬೆಳೆಸಬೇಕು, ಇದನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಬೇಕು ಅಂತಾದರೆ ಮುಂದೆ ನಮ್ಮ ಸಮಾಜದಲ್ಲಿ ಏನು ಮಾಡಬಹುದು ಅನ್ನುವಂಥದ್ದು? ಇದು ಭಾರಿ ಗಂಭೀರವಾದ ಪ್ರಶ್ನೆ. ಎಸ್ ಸರ್. ಈಗಾಗಲೇ ಸುಮಾರು 200 ಭಾಷೆಗಳು ಒಂದು ಅಳಿವಿನಂಚಿನಲ್ಲಿದೆ. ಇನ್ನೊಂದು 60-70 ವರ್ಷಗಳ ಅವಧಿಯಲ್ಲಿ ಸುಮಾರು 200 ಭಾಷೆಗಳು ನಾಶ ಆಗ್ತಾಯಿದೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅದರಲ್ಲಿ ಕನ್ನಡ ಒಂದು ತನ್ನೋದು ಒಂದು ಮುಖ್ಯವಾದ ವಿಷಯ. ಬರೀ ಕನ್ನಡ ಒಂದು ನಶಿಸಿ ಹೋದರೆ ಕನ್ನಡ ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಭಾಷೆಗಳು. ಈಗ ನಮ್ಮ ಊರಲ್ಲಿ ಯಾರನ್ನು ಕೇಳಿದರೂ ಒಂದು 4-5 ಭಾಷೆ ಮಾತಾಡೋರಿದ್ದಾರೆ. ತುಳು, ಅರೆಭಾಷೆ, ಕೊಂಕಣಿ, ಮರಾಠಿ, ಈ ಥರ ಬ್ಯಾರಿ, ಈ ಥರ ಭಾಷೆ ಮಾತಾಡೋರಿದ್ದಾರೆ. ಸೊ ಇದೆಲ್ಲ ಒಂದಕ್ಕೊಂದು ಹೊಂದಿಕೊಂಡಿರುವಂಥದ್ದು. ಹಾಗಾಗಿ ಈ ಭಾಷೆ ನಶಿಸಿ ಹೋಗಬಾರ್ದು. ಈ ನಿಟ್ಟಿನಲ್ಲಿ ಸರ್ಕಾರಗಳು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾವೆ. ಹಾಗಿದ್ದರೂ ಈ ನಮ್ಮ ಕರ್ತವ್ಯ ಇದೆ. ಬಹುತೇಕರು ಈಗ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ ಮಕ್ಕಳನ್ನು. ಖಂಡಿತವಾಗಿ ಹೌದು, ನಾನು ಕಳಿಸಿದ್ದು ಅಲ್ಲಿಗೆ. ಯಾಕೆಂತಂದರೆ ಈಗ ವಿಶಾಲವಾಗಿದೆ. ಅಂದರೆ ಪ್ರಪಂಚ ಮೊದಲಿನಾಗೆ ನಮ್ಮಲ್ಲೇ ಇದ್ದು ನಮ್ಮಲ್ಲೇ ಓದಿ ಕೆಲಸ ಮಾಡೋದಲ್ಲ. ಈಗ ಇಲ್ಲಿ ಮಾತೆತ್ತಿದರೆ ಫಾರಿನ್ ಮನೆ ಅಂಗಳದ ಒಂದು ಬದಿ ಇದ್ದಾಗಿದೆ. ಹಾಗಾಗುವಾಗ ಆ ಮಾಧ್ಯಮದ ಅಗತ್ಯ ಇದೆ. ಹಾಗೆಂತ ಹೇಳಿ ನಮ್ಮ ಭಾಷೆ ಅಂದರೆ ನಮ್ಮ ಮಾತೃಭಾಷೆ ಅಂತಂದರೆ ಹೇಗೆ ಅಂತಂದರೆ, ನಮ್ಮ ತಲೆಯಲ್ಲಿ ಏನು ಯೋಚನೆ ಯಾವ ಭಾಷೆಯಲ್ಲಿ ಬರ್ತಾಯಿದೆ ಅದು ನಮ್ಮ ಮಾತೃಭಾಷೆ. ಅದನ್ನು ನಾವು ಉಳಿಸ್ಬೇಕು. ಹಾಗಾಗಿ ಕನ್ನಡದ ಬಗ್ಗೆ ಬಹಳಷ್ಟು ಗಂಭೀರವಾದ ಕ್ರಮಗಳನ್ನು ಸರ್ಕಾರವು ತಗೊಳ್ಬೇಕು, ನಾವು ತಗೊಳ್ಬೇಕು. ಕನ್ನಡದ ನೀವಾಗೊಮ್ಮೆ ಕೇಳಿದ್ರಿ ಕನ್ನಡದ ಫಲಕಗಳ ಬಗ್ಗೆ. ಈಗಾಗಲೇ ಇವತ್ತು ರಾಜ್ಯ ಸರ್ಕಾರದಲ್ಲಿ ಒಂದು ಸುತ್ತೋಲೆ ಬಂದಿರತಕ್ಕಂಥದ್ದು. ಅಂದರೆ ಎಲ್ಲ ಕಡೆಗಳಲ್ಲಿ ಕನ್ನಡದಲ್ಲಿ ನಾಮಫಲಕ ಹಾಕಬೇಕು, ಇದರಿಂದ ಪ್ರಯೋಜನ ಆಗುತ್ತಾ ಅನ್ನುವಂಥದ್ದು. ಹೌದು, ಇಲ್ಲ ಖಂಡಿತ ಅದರ ಬೇಕು. ಅದು ಬರೇ ಒಂದು ಕನ್ನಡನ ಬೆಳೆಸಲಿಕ್ಕೆಲ್ಲ, ಜನಸಾಮಾನ್ಯರಿಗೆ ಗೊತ್ತಾಗಲಿಕ್ಕೂ ಅಂಥ ಫಲಕಗಳ ಅಗತ್ಯ ಇದೆ. ಈಗ ನಾವು ಬೇರೆ ರಾಜ್ಯಗಳಿಗೆ ಹೋದರೆ ಆ ಭಾಷೆಯಲ್ಲಿ ಇದ್ದಿದ್ದು ನಮಗೆ ಗೊತ್ತಾಗೋದಿಲ್ಲ. ಸೊ ನಮ್ಮ ಊರಿನಲ್ಲೇ ಇದ್ದಿದ್ದು ನಮಗೆ ಗೊತ್ತಾಗದೇ ಇದ್ದರೆ ಅದು ಭಾರಿ ಕಷ್ಟ ಆಗ್ತದೆ. ಹಾಗಾಗಿ ಅಂಥ ಫಲಕಗಳ ಬಗ್ಗೆ ಒಂದು ಸರ್ಕಾರ ತಂದಿರುವ ಯೋಜನೆ ಒಳ್ಳೆಯದೇ. ಎಸ್ ಸರ್. ಇದರ ಜೊತೆಯಲ್ಲಿ ಇನ್ನೊಂದು, ಈಗಾಗಲೇ ನೀವು ಹೇಳಿದಾಗೆ ನೀವೆಲ್ಲರೂ ಒಬ್ಬ ಓದಿನಿಂದ ಒಬ್ಬ ಸಾಹಿತಿಯಾಗಿ ಪರಿವರ್ತನೆಗೊಂಡವರು. ಸೊ ಇತ್ತೀಚಿನ ಕಾಲದಲ್ಲಿ ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ? ಆ ಸಾಮಾಜಿಕ ಜಾಲತಾಣದಿಂದಾಗಿ ಈ ಒಂದು ಪ್ರಕ್ರಿಯೆಗಳು ಅಥವಾ ಬೆಳವಣಿಗೆಗಳು ಆಗ್ತಾ ಇದೆಯಾ? ಸಾಮಾಜಿಕ ಜಾಲತಾಣದಿಂದಾಗಿ ನಮ್ಮ ಭಾಷೆಯ ಮೇಲೆ ಕೂಡ ಒಂದು ಪರಿಣಾಮ ಬೀರ್ತಾ ಉಂಟಾ ಅನ್ನುವಂಥದ್ದು ಸರ್? ಖಂಡಿತವಾಗಿ. ಈಗ ಕೈಯಲ್ಲಿ ಸೆಲ್ಫೋನ್ ಇಲ್ಲದೆ ಯಾವ ವ್ಯಕ್ತಿಯೂ ಇಲ್ಲ. ಈ ಸಾಮಾಜಿಕ ಜಾಲತಾಣಗಳು ಎಲ್ಲ ಬಂದು ಭಾಷೆ ಮೇಲೆ ಬಹಳಷ್ಟು ಹೊಡೆತ ಕೊಟ್ಟಿದೆ. ಹಾಗಿದ್ದರೂ ಜನಗಳು ಇದನ್ನು ಅರ್ಥಕೊಂಡು ಈ ಭಾಷೆಯ ಬಗ್ಗೆ ಒಲವಿರೋರು ಇಲ್ಲ ಅಂತ ಹೇಳಿ ಇಲ್ಲ. ಆದರೂ ಇತ್ತೀಚಿನ ಹುಡುಗರಲ್ಲಿ ಕನ್ನಡದಲ್ಲಿ ಓದೋದಾಗಲಿ ಅಥವಾ ಪುಸ್ತಕಗಳನ್ನು ಪೇಪರ್ ಓದೋದಾಗಲಿ ಅಂಥದ್ದು ಯಾವುದು ಕಾಣಿಸ್ತಾ ಇಲ್ಲ. ಅದೊಂದು ನಿಜಕ್ಕೂ ಅದೊಂದು ಗಂಭೀರವಾದ ವಿಷಯ ಅಂತ ನನ್ನ ಸರ್. ಈಗ ಸಮ್ಮೇಳನಗಳು ನಡೀತಾ ಇದೆ. ಪ್ರತಿ ವರ್ಷ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಭಾಷೆಯ ಬಗ್ಗೆ ಒತ್ತು ಕೊಟ್ಟು ಅದನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕನ್ನಡ ಭಾಷೆಯ ಮೇಲಿನ ಅಭಿಮಾನದಿಂದ ಮಾಡುವಂಥ ಈ ಒಂದು ಸಮ್ಮೇಳನಗಳು ಮುಂದಿನ ದಿನಗಳಲ್ಲಿ ಇದರಿಂದ ಆ ಪರಿವರ್ತನೆಯ ಒಂದು ಪ್ರಯೋಜನವನ್ನು ಪಡೀಲಿಕ್ಕೆ ಸಾಧ್ಯವ, ಅಥವಾ ಇನ್ನಷ್ಟು ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಈ ಕನ್ನಡದ ಭಾಷೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು? ಖಂಡಿತ ಸಮ್ಮೇಳನಗಳನ್ನು ನಡೆಸಬೇಕು. ಹಾಗೆಂತೇಳಿ ನವಂಬರ್ ರಾಜ್ಯೋತ್ಸವ ತಿಂಗಳು ಮಾತ್ರ ಮಾಡಿ ಮತ್ತೆ ಬಿಟ್ಟರೆ ಆಗೋದಿಲ್ಲ. ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ ಬಹಳ ಕೆಲಸ ಮಾಡ್ತಾಯಿದೆ, ಈ ರೀತಿ ಸಮ್ಮೇಳನಗಳನ್ನು ಮಾಡ್ತಾಯಿದೆ. ಆದರೂ ಕೆಲವೊಂದು ಮಾರ್ಪಾಡುಗಳ ಅಗತ್ಯವೂ ಇದೆ ಅಂತ ನಂಗೆ ಕಾಣ್ತಾಯಿದೆ. ಬಹುಶಃ ನನ್ನ ಭಾಷಣದಲ್ಲಿ ನಾನು ಬರೆದಿದ್ದೇನೆ. ಈ ಸಮ್ಮೇಳನಕ್ಕೆ ಬಹಳಷ್ಟು ಖರ್ಚು ಮಾಡ್ತೇವೆ ನಾವು, ಅದ್ದೂರಿಗಾಗಿ ಖರ್ಚು ಮಾಡ್ತೇವೆ, ಮೆರವಣಿಗೆ. ಇದರಲ್ಲಿ ಒಂದು ಸಮ್ಮೇಳನಕ್ಕಾಗಿ ಸ್ಮರಣ ಸಂಚಿಕೆ ಅಲ್ಲ, ಒಬ್ಬ ಯಾರೋ ಉದಯೋನ್ಮುಖ ಲೇಖಕನ ಒಂದು ಪುಸ್ತಕನ ಇದು ಸಮ್ಮೇಳನದ ಪುಸ್ತಕ ಅಂತ ಹೇಳಿ ಪ್ರಕಟಿಸುವಂಥ ಒಂದು ಇದಾದರೆ ಸ್ವಲ್ಪ ಖರ್ಚಾಗ್ತದೆ. ಆದರೆ ಅದಕ್ಕೊಂದು ಹೊಸ ಒಬ್ಬ ಬರಹಗಾರನಿಗೆ ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೆ ಅಂತ ಹೇಳೋದು ನನ್ನ ಒಂದು ನಿಲುವು. ಮತ್ತು ಸಮ್ಮೇಳನಗಳು ನಡೀಲೇಬೇಕು. ಯಾಕಂತಂದರೆ ಸಾಹಿತಿಗಳನ್ನು ಯಾರೂ ಗುರುತಿಸೋದಿಲ್ಲ. ಅವನು ಬರಿತಾನೆ, ಅವನೇ ಓದ್ತಾನೆ, ಅವನೇ ಹರಿದಾಕ್ತಾನೆ ಅಷ್ಟೇ ಹೊರತು ಅದರಿಂದ ಮುಂದೆ ಹೋಗೋದು ಭಾಳ ಅದೃಷ್ಟವಂತರ ಮಾತ್ರ. ಬಹುಶಃ ಕನ್ನಡ ಪುಸ್ತಕ ಬರೆದು ದುಡ್ಡು ಮಾಡಿದವರು ಅಂತ ಹೇಳಿ ಒಬ್ಬರೂ ಇಲ್ಲ.
ಇದು ತೆಲುಗಲ್ಲಿ ಎಂಡಮೂರಿ ವೀರೇಂದ್ರನಾಥ್ ಅಥವಾ ಆ ಥರ ಒಂದು ದುಡ್ಡು ಮಾಡಿಕೊಂಡು ಅವರು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಕಾಣ್ತದೆ. ಅವರ ಕೆಲಸವನ್ನೇ ಬಿಟ್ಟು ಅವರು ಬರವಣಿಗೆಯಲ್ಲಿ ಬದುಕನ್ನು ಕಂಡುಕೊಂಡರು. ಅಂಥವ್ರು ಕನ್ನಡದಲ್ಲಿ ಯಾರೂ ಇಲ್ಲ. ಇದೊಂದು ಹವ್ಯಾಸ ಮಾತ್ರ ಆಗಿ ಉಳ್ಕು. ಅಂದರೆ ನಿಮ್ಮ ಪ್ರಕಾರ ಇಂಥ ಸಮ್ಮೇಳನದಲ್ಲಿ ಯುವ ಪ್ರತಿಭೆಗಳಿಗೆ ಅಂದರೆ ಯುವ ಕವಿಗಳು ಆದಷ್ಟು ಹೆಚ್ಚು ಬರಬೇಕು, ಮುಂದೆ ಬರಬೇಕು, ಮುನ್ನೆಲೆಗೆ ಬರಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯ ಸಮ್ಮೇಳನಗಳನ್ನ ಮಾಡಬೇಕು ಅನ್ನುವಂಥದ್ದು ಅಲ್ವಾ ಸರ್? ಹೌದು. ಒಬ್ಬ ಕೃಷಿಕ ಅಂತ ಹೇಳಿದರೆ ಸರ್, ಅವನು ನಿರಂತರ ಬ್ಯುಸಿ ಆಗಿರುವಂಥ, ಅಂದರೆ ಅವನಿಗೆ ಸಮಯ ಸಿಗುವಂಥದ್ದು ಭಾಳಷ್ಟು ಕಡಿಮೆ. ಅಂಥ ಕೃಷಿ ಕಾಯಕದಲ್ಲಿ ಜೊತೆಯಲ್ಲಿ ಹೊರಗಿನ ಸಾಹಿತ್ಯ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಭಾಳಷ್ಟು ವರ್ಷಗಳಿಂದ ತೊಡಗಿಸ್ಕೊಂಡಿದ್ದೀರಿ. ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ, ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದವರು ತಾವು. ಸೊ ಇಂಥ ಸಂದರ್ಭದಲ್ಲಿ ಈ ಸಾಹಿತ್ಯವನ್ನು ಕೂಡ ಹೇಗೆ ಓಲೈಕೆ ಮಾಡಿಕೊಂಡಿದ್ದೀರಿ ಮತ್ತು ಅದನ್ನು ಹೇಗೆ ನೀವು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದ್ದೀರಿ ಅನ್ನುವಂಥದ್ದು? ಜೋಕು ಈ ಸಾಹಿತ್ಯ ಎಲ್ಲೆಲ್ಲಿ ನಡುವಿನಲ್ಲಿ ಸ್ವಲ್ಪ ಅವಧಿಯ ಗ್ಯಾಪ್ ಸಿಕ್ಕಿದೆ. ಆದರೂ ಮತ್ತೆ ಮತ್ತೆ ಅದು ಬರ್ತಾಯಿತ್ತು. ಕಾರಣಗಳು ಹಲವಾರು. ನಾನು ಕೃಷಿಕ ಆಗೋದಕ್ಕಿಂತ ಮುಂಚೆ ವ್ಯವಹಾರದಲ್ಲಿ, ಬಿಸ್ನೆಸ್ಸಲ್ಲಿ ಭಾಳಷ್ಟು ಕಡೆ ಪ್ರಯತ್ನಪಟ್ಟೆ ಜೀವನ ಹುಡುಕೋದಕ್ಕೆ. ಸತ್ಯವಾಗಿ ಹೇಳಿದ್ರೆ ನಾನೊಬ್ಬ ಸಿಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸಿಮೆಂಟ್ ಅಂಗಡಿಯ ಒಂದು ಏಜೆನ್ಸಿ ತಗೊಂಡಿದ್ದೆ. ಅದು ಒಂದು ಜಿಲ್ಲಾ ಏಜೆನ್ಸಿ. ಅದು ಯಾವುದೂ ಕೈಗೂಡಲಿಲ್ಲ. PWD ಕಾಂಟ್ರಾಕ್ಟ್ ಮತ್ತು ಪೀಸ್ ವರ್ಕ್ಗಳನ್ನು ಮಾಡ್ತಾಯಿದ್ದೆ. ಅದಾದ ನಂತರ ಊರಿಗೆ ಬಂದು ಇಲ್ಲಿಯೂ ಒಂದು ತಾಲೂಕು ಬೋರ್ಡ್ ಕೆಲವು ಮೋರಿಗಳು ಅದು ಇದು ಕಾಂಟ್ರಾಕ್ಟ್ ಮಾಡ್ತಾಯಿದ್ದೆ. ಮತ್ತೊಂದು ಜಿನ್ಸಿ ಅಂಗಡಿ ನಿಮ್ಮ ಮನೆಯ ಪಕ್ಕದಲ್ಲಿ, ಅದು ಕೈಗೂಡಲಿಲ್ಲ. ಆಮೇಲೆ ಇದನ್ನೆಲ್ಲ ಬಿಟ್ಟು ಒಂದು ದೂರ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮ್ಯಾಂಗನೀಸ್ ಗಣಿಗಾರಿಕೆಗೆ ಹೋದೆ. ಬಹುಶಃ ಅಲ್ಲಿ ಒಂದು ಬಹಳ ದೊಡ್ಡ ತಿರುವು ಸಿಕ್ತು. ನಾನು ತುಂಬ ಸುತ್ತಾಡಿದ್ದೇನೆ. ಈ ದೇಶದ ಉದ್ದಗಲಕ್ಕೂ ಅಲ್ಲದೆ ವಿದೇಶಗಳಿಗೂ ಭಾಳಷ್ಟು ಸಲ ಹೋಗಿ ಬಂದಿದ್ದೇನೆ. ಆದರೆ ನನಗೆ ಒಂದು ಮನಸ್ಸಿಗೊಂದು ಖುಷಿ ಕೊಟ್ಟದ್ದು ಅಥವಾ ಒಂದು ದಟ್ಟ ಅರಣ್ಯವಾಗಿ ಕಂಡು ಬಂದಿದ್ದು ಸೂಪ, ದಾಂಡೇಲಿಯ ಕಾಡುಗಳು. ಅದರಲ್ಲಿಯೂ ಸೂಪ ಅಂದರೆ ಹಳೇ ಸೂಪ ತಾಲೂಕು, ಈಗ ಜೋಯಿಡಾ ತಾಲೂಕಾಗಿದೆ. ಅಲ್ಲಿಯ ದಟ್ಟ ಕಾಡಿನ ಒಳಗೆ ಈ ನಮ್ಮ ಮ್ಯಾಂಗನೀಸ್ ಗಡಿಗಳಿತ್ತು. ಅಲ್ಲಿ ಒಂದು 40-50 ಕೂಲಿ ಕಾರ್ಮಿಕರ ಗುಡಿಸಲು, ಅದರೊಟ್ಟಿಗೆ ನಮ್ಮದೊಂದು ಸ್ವಲ್ಪ ದೊಡ್ಡ ಗುಡಿಸಲು. ನಾವು ದನಿಗಳು, ಅವರು ಕೆಲಸವರು. ಸೊ ಅವರೊಟ್ಟಿಗೆ ಇದ್ದ ಒಡನಾಟ ಮತ್ತು ಆ ಕಾಡಿನ ಪರಿಸರ ಸ್ವಲ್ಪ ಮತ್ತೆ ಬರವಣಿಗೆ ಪ್ರೋತ್ಸಾಹ ಮಾಡ್ತು ಅಂತ ಹೇಳ್ಬೋದು. ಎಕ್ಸಾಕ್ಟ್. ಅಲ್ಲೊಂದು ಜೀವನದಲ್ಲಿ 1-2-3 ಅತಿ ದೊಡ್ಡ ಸಾಹಿತಿಗಳನ್ನು ಭೇಟಿಯಾದೆ. ಅದೂ ಒಂದು ಕಾರಣ. ನಾನು ಅದೇ ಸೂಪದಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಜಗಲ್ಬೇಟೆ ಅಂತ ಒಂದು ಊರು. ಅದು ಬಸವಣ್ಣನ ಕಾಲದಲ್ಲಿ ಒಂದು ಐತಿಹಾಸಿಕ ಊರು, ಸಣ್ಣ ಊರು. ಆ ಊರಲ್ಲಿ ಒಬ್ಬ ವ್ಯಕ್ತಿ ಡೈಲಿ ಮಾರ್ಗದಲ್ಲಿ ಇದು ವಾಯು ವಿಹಾರ ಅಥವಾ ವಾಕಿಂಗ್ ಹೋಗ್ತಾ ಇರ್ತಾಯಿದ್ರು, ನೋಡ್ತಾಯಿದ್ದೆ. ಅವರು ನಡ್ಕೊಂಡು ಹೋಗಬೇಕಾದ್ರೆ ಅವರನ್ನು ಆಚೆ ಈಚೆ ಇದ್ದ ಅಂಗಡಿಯವರು ಅವ್ರು ನೋಡೋದಿಲ್ಲ, ಎದ್ದು ನಿಲ್ತಾಯಿದ್ರು. ಇದು ಯಾರಪ್ಪ ಇಷ್ಟೊಂದು ದೊಡ್ಡ ಮನುಷ್ಯ ಅನ್ನೋ ಯಾವ ಅಲ್ಲಿವರೆಗೆ ಗೊತ್ತಿರಲಿಲ್ಲ. ಕೈಯಲ್ಲೊಂದು ಹಂಟರ್ ಅಂತ ಇದ್ದರೆ ಒಂದು ಕೋಲು, ಮತ್ತೊಂದು ಮುಧೋಳ ನಾಯಿ, ಇದನ್ನು ಹಿಡ್ಕೊಂಡು ವಾಕಿಂಗ್ ದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ. ನಾನು ಅಲ್ಲೇ ಒಂದು ಗ್ರೌಂಡಲ್ಲಿ ಕ್ರಿಕೆಟ್ ಆಡೋದು ನೋಡ್ತಾ ನಿಂತಿರ್ತಿದ್ದೆ. ಆಮೇಲೆ ಕೇಳಿದೆ ಅದು ಯಾರು ಅಂತ. ಅವರು ಒಬ್ಬ ಇಂಗ್ಲೀಷ್ ಲೇಖಕರು ಅಂತದ್ದು. ಅವರ ಹೆಸರು ಮನೋಹರ್ ಮಳಗಾಂವ್ಕರ್ ಅಂತ. ಸೊ ಮತ್ತೆ ಅದರ ಬಗ್ಗೆ ಎಲ್ಲ ವಿಚಾರಿಸಿ ನೋಡಿದಾಗ, ಮತ್ತು ಮನೋಹರ್ ಮಳಗಾಂವ್ಕರ್ ಬಗ್ಗೆ ನಾನು ಕಸ್ತೂರಿಯಲ್ಲಿ ಓದಿದ್ದೆ ಅಂಥ ಒಬ್ಬ ವ್ಯಕ್ತಿ. ಮತ್ತೆ ಗೊತ್ತಾಗಿದ್ದೇನೆಂದರೆ ಅವರು ಒಬ್ಬ ಗೋವಾದ ರಾಜವಂಶಸ್ಥ ಮೂಲ. ಅವರು ಬೊಂಬೈಯಲ್ಲೇ ಓದಿದ್ದೆಲ್ಲ. ಸೊ ಅವರ ಆಸ್ತಿ ಇದೇ ಊರಲ್ಲೂ ಇತ್ತು. ಸೊ ಅವರ ಕೊನೆಗಾಲಕ್ಕೆ ಅಂದರೆ ವಯಸ್ಸಾದಾಗ ಮಹಾನ್ ಬೇಟೆಗಾರರು ಸಹಿತ ಅವರು ಎಲ್ಲ ಬಿಟ್ಟು ಬಂದು ಅಲ್ಲಿ ನಿಂತಿದ್ದರು. ಭಾರತ ಕಂಡ 5 ಮಹಾನ್ ಶ್ರೇಷ್ಠ ಇಂಗ್ಲೀಷ್ ಕಾದಂಬರಿಕಾರರಲ್ಲಿ ಒಬ್ಬರು ಕನ್ನಡದವರೇ ಆದ R.K. ನಾರಾಯಣ್, ಇನ್ನೊಬ್ಬ ಮುಲ್ಕರಾಜ್ ಆನಂದ್ ಅಂತ, ಮತ್ತು ಸಾಲ್ಗಾಮೆ ರಾಜಾರಾಯರು, ಅವರು ಕರ್ನಾಟಕದವರೇ. ಇನ್ನೊಬ್ಬರು ಖುಷ್ವಂತ್ ಸಿಂಗ್, ಮನೋಹರ್ ಮಳಗಾಂವ್ಕರ್, ಇವರು ಕರ್ನಾಟಕದವರೇ ಅಂತಲೇ ಹೇಳ್ಬೋದು. ಸೊ ಅಂಥ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡೆ.
ಅವರು ವಾಕಿಂಗ್ ಹೋಗೋ ಒಟ್ಟಿಗೆ ಸುತ್ತಾಡ್ತಿದ್ದೆ. ಅದು ಒಂದು ಬಹಳ ಭಯಂಕರ ಮಹತ್ತರದ ಮಾನಸಿಕತೆ ಇರುವಂಥದ್ದು. ಎಸ್, ಅಲ್ಲಿಂದ ನಿಮ್ಮ ಪರಿವರ್ತನೆ ಬದಲಾವಣೆ ಅಂತಲ್ಲ, ಅದು ಒಂದು ಭಾಳ ಇನ್ಫ್ಲುಯೆನ್ಸ್ ವ್ಯಕ್ತಿ ಅವರು. ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಅವರು 60ನೇ ವರ್ಷದವರೆಗೆ ಅವರ ವಯಸ್ಸಿನವರೆಗೆ ಅವರು ಈ ಬೇಟೆಗಳನ್ನು ಆಯೋಜನೆ ಮಾಡ್ತಾಯಿದ್ರು. ಮಹಾನ್ ಹುಲಿ ಬೇಟೆಗಾರ. ಓಕೆ. ಸೊ ಅಂಥವ್ರು ಅದನ್ನೆಲ್ಲ ಬಿಟ್ಟು 60 ವರ್ಷಗಳ ನಂತರ 6 ಕಾದಂಬರಿಗಳನ್ನು ಬರೆದಿದ್ದಾರೆ. ಅದು ಒಂದಕ್ಕಿಂತ ಒಂದು ಶ್ರೇಷ್ಠ ಕಾದಂಬರಿಗಳು. ಅದರಲ್ಲಿ ರವಿ ಬೆಳಗೆರೆಯವರು ಅವರ ಒಂದು ಕಾದಂಬರಿನ ಕನ್ನಡಕ್ಕೆ ದಂಗೆಯ ದಿನಗಳು ಅಂತೇನೋ ತರ್ಜಮೆ ಮಾಡಿದ್ದಾರೆ. ಅದು ಅಪಾರ ಜನ ಮನ್ನಣೆ ಗಳಿಸಿದೆ. ಸೊ ಅಂಥವರ ಪರಿಚಯ ಮತ್ತು ಕೆಲವೆಲ್ಲ ಸಾಹಿತಿಗಳ ಪರಿಚಯ. ತಮ್ಮನ ಮಜಲು ಪುಸ್ತಕ ಪ್ರಿಂಟ್ ಆದಾಗ ಅದನ್ನು ಬಿಡುಗಡೆಗೆ ದೇವನೂರು ಮಹಾದೇವ ಬಂದಿದ್ದರು. ಆಮೇಲೆ ಕಾಳೇಗೌಡ ನಾಗವರ ಬಂದಿದ್ದರು. ಇಂಥವ್ರದ್ದೆಲ್ಲ ಭಾಳ ಸಮೀಪದ ಸಂಪರ್ಕ ಸಾಹಿತ್ಯೆಡೆಗೆ ಮತ್ತೆ ಬರೀರಿ ನೀವು ಬರೀತೀರಾ ಅಂತ ಹೇಳ್ತಾಯಿದ್ರು. ಎಸ್. ಸೊ ಅದು ಒಂದು ಕಾರಣ. ಹೌದು, ಖಂಡಿತವಾಗ್ಲೂ. ಯಾಕೆಂತ ಹೇಳಿದರೆ ಒಡನಾಟ, ಒಬ್ಬ ಸಾಹಿತಿಗಳು ಸಾಹಿತ್ಯದ ಅಭಿರುಚಿ ಇರುವವರ ಜೊತೆ ಒಡನಾಟ ಮಾಡಿದಾಗ ಆ ಒಂದು ಅಭಿರುಚಿ ನಮ್ಮಲ್ಲಿ ಕೂಡ ಅಂಟಿಕೊಳ್ತದೆ ಅನ್ನೋದು. ಅದು ಮತ್ತೆ ಕೂಡ ನಿಮಗೆ ಮತ್ತೆ ಬರೀಲಿಕ್ಕೆ ಒಂದು ಪ್ರೇರಣೆ ಆಗ್ತದೆ. ಇದರ ಜೊತೆಯಲ್ಲಿ ನಾನು ಕೇಳುವಂಥದ್ದು, ಈಗಾಗಲೇ ನಾನು ಆಗಾಗಲೇ ಹೇಳಿದೆ, ಸಾಮಾಜಿಕ ಜಾಲತಾಣ ಈಗ ಕೊಡುವಂಥ ಪರಿಣಾಮ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ, ಈಗ ಕೆಲವು ಯುವಕರಿಗೆ ಇರ್ತದೆ, ನಾನು ಕೂಡ ತೇಜಕುಮಾರ್ ಥರ ಒಬ್ಬ ಸಾಹಿತಿ ಆಗಬೇಕು ಅಂತ ಅನ್ನುವಂಥ ಒಂದು ಬಯಕೆ ಇರ್ತದೆ. ಆದರೆ ಅವನಿಗೆ ಹೋಗಲಿಕ್ಕೆ ದಾರಿ ಇರುವುದಿಲ್ಲ. ಇಂಥ ಯುವ ಜನತೆಗೆ, ಈಗಿನ ಪೀಳಿಗೆಗೆ ಅವರು ಕೂಡ ಒಬ್ಬ ಸಾಹಿತಿ ಆಗಬೇಕು ಅಂತಾದರೆ ಅವರಿಗೆ ನಿಮ್ಮಿಂದ ಕೊಡುವಂಥ ಒಂದು ಸಂದೇಶ ಅಥವಾ ಕಿವಿ ಮಾತು ಏನು ಸರ್ ಅನ್ನೋಂಥದ್ದು? ಖಂಡಿತವಾಗಿ ನಾವು ಎಷ್ಟೇ ಇಲ್ಲ ಕಡಿಮೆ ಆಗ್ತಾಯಿದೆ ಅಂತ ಹೇಳಿದರು, ಈ ಅರೆಭಾಷೆ ಅಕಾಡೆಮಿಯ ಇದರಿಂದ ಒಂದು ಸಣ್ಣ ಮಕ್ಕಳ ಒಂದು ಕಮ್ಮಟವನ್ನು ಮಾಡಿಕೊಂಡಿತ್ತು. ನಂಬಲಿಕ್ಕೆ ಸಾಧ್ಯ ಇಲ್ಲ. 30ರಿಂದ 40 ಜನ ಹುಡುಗರು ಬಂದಿದ್ದರು. ಸಣ್ಣ ಕಥೆಗಳಂತ ಅವರಾಗಿಯೇ ಬರೆದ್ರು. ಅದು ಬಹಳ ಅದ್ಭುತವಾಗಿತ್ತು. ಅದನ್ನು ನೋಡುವಾಗ ಅನಿಸ್ತದೆ, ಇಲ್ಲ ಇನ್ನೂ ಅದು ಒಂದು ಈ ರೀತಿಯ ಸಾಹಿತಿಗಳ ಆಗುವಂಥವರು ಕಡಿಮೆ ಆಗಲಿಲ್ಲ, ಇದ್ದಾರೆ. ಆದರೆ ಏನಂತಂದರೆ ಅವಕಾಶಗಳು ಸಿಕ್ಕುವುದು ಕಡಿಮೆ. ಬಹುಶಃ ಸುಳ್ಯದಲ್ಲಿ ನಿಮ್ಮ ಪತ್ರಿಕೆ ಸುದ್ದಿ ಬಿಡುಗಡೆ ಎಷ್ಟೋ ಜನರನ್ನು ಯಾಕೆ ಬಹುತೇಕ 190 ಜನ ಸಾಹಿತಿಗಳನ್ನು ಹುಟ್ಟುಹಾಕಿದ್ರಲ್ಲಿ ಸುದ್ದಿ ಪತ್ರಿಕೆ ಪಾತ್ರವೂ ಇದೆ. ನಾವೆಲ್ಲ ಹಳಬರೋದಕ್ಕಿಂತ ಮುಂಚೆ ಬೇರೆ ಕಡೆ ಇದ್ದು, ಹಾಗಾಗಿ ಅಳಿಯುವುದಿಲ್ಲ. ಆದರೆ ಉಳಿಸೋದಕ್ಕೆ ಅದೇ ನಾವು ಹೇಳಿದ ಈ ಸಾಮಾಜಿಕ ಜಾಲತಾಣದಿಂದ ನಾವು ಮೊಬೈಲ್ ನೋಡೋದು, ರೀಲ್ಸ್ ನೋಡೋದು, ಇಂಥದ್ರಲ್ಲಿ ಹೋಗ್ತಾ ಇರ್ತು. ನಿಜವಾದ ಕಥೆಗಳ ಬಗ್ಗೆ ಯಾರು ಬರೋದಿಲ್ಲ. ಗಂಭೀರವಾದ ಕಥೆಗಳು ಬರೆಯುವ ಸಾಮರ್ಥ್ಯ ಇರೋರಿದ್ದಾರೆ, ಬರಿಬೇಕು. ಆಮೇಲೆ ಸುದ್ದಿ ಅವರಲ್ಲಿ ಅನ್ನೋದೊಂದು ಒಂದು ಭಿನ್ನ ಇದೆ. ಇಲ್ಲಿ ನನ್ನ ಇದರಲ್ಲಿ ಭಾಷಣದಲ್ಲಿ ಹೇಳಿದ್ದೇನೆ, ಒಂದು 2-3 ಸಾಹಿತ್ಯ ಪುಸ್ತಕ ಪ್ರಕಟಣಾ ಸಂಸ್ಥೆಗಳ ಬಗ್ಗೆ ನಾನು ಹೇಳಿದ್ದೇನೆ. ಬಹುಶಃ ಸುದ್ದಿ ಪ್ರಕಟಣೆಯು ವರ್ಷದಲ್ಲಿ 1-2 ಪುಸ್ತಕವನ್ನಾದರೂ ಮಾಡಿ ಪ್ರಕಟಣೆ ಮಾಡಿ ಉದಯೋನ್ಮುಖರು ಮಾಡಿ ಅದು ಅವರನ್ನು ಮುನ್ನೆಲೆಗೆ ತರುವಂಥ ಕಾರ್ಯ ಮಾಡಬೇಕು ಅಂತ ನಿಮ್ಮ ಮುಖಾಂತರ ಡಾಕ್ಟರ್ ಶಿವಾನಂದರವ್ರ ಥರ ನಾನು ಕೇಳ್ಕೊಳ್ತೇನೆ. ಎಸ್ ಸರ್, ಓಕೆ. ಅದರ ಜೊತೆಯಲ್ಲಿ ಈಗಾಗಲೇ ನೀವು ಹೇಳಿದಂತೆ ಆ ಮಕ್ಕಳಿಗೋಸ್ಕರವೇ ಒಂದು ಮಕ್ಕಳ ಸಾಹಿತ್ಯ ಸಮ್ಮೇಳನ ಮೊನ್ನೆ ತಾನೇ ಆಯೋಜನೆ ಆಗಿದೆ ಅಲ್ವಾ ಸರ್? ಆ ಸುಳ್ಯದಲ್ಲಿ ಅದು ಕೂಡ ಒಂದು ಒಳ್ಳೆಯ ವಿಚಾರ. ಯಾಕೆಂತ ಹೇಳಿದ್ರೆ ಎಲ್ಲವನ್ನು ಕೂಡ ಅಲ್ಲಿ ಮಕ್ಕಳೇ ನಿಭಾಯಿಸುವಂಥದ್ದು. ಹಾಗಿರುವಾಗ ಒಬ್ಬ ಸಮ್ಮೇಳನ ಅಧ್ಯಕ್ಷ ಕೂಡ ಮಕ್ಕಳೇ. ಹೌದು. ಆಗ ಅದು ಕೂಡ ಒಂದು ಪರಿವರ್ತನೆಗೆ ಅಥವಾ ಬದಲಾವಣೆಗೆ ಮಕ್ಕಳಲ್ಲಿ ಒಂದು ಆಸಕ್ತಿ ಹುಟ್ಟಲಿಕ್ಕೆ ಸಾಧ್ಯ ಅಲ್ವಾ ಸರ್? ಹೌದು, ಖಂಡಿತ. ಎಸ್. ಯಾಕೆಂದರೆ ಸಾಹಿತ್ಯ ಇಲ್ಲಿಂದ ಯಾರಿಂದ ಹೇಗೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಲೆಕ್ಕದಲ್ಲಿ ನನ್ನ ಒಂದು ರೀತಿ ಕಾಲೇಜಿಗೆ ಬರುವ ಹಂತದಲ್ಲಿವರೆಗೆ ಸಾಹಿತ್ಯಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ, ಓದು ಅಂದರೆ ಕಥೆ ಪುಸ್ತಕ ಓದು ಬಿಟ್ಟರೆ ಬೇರೆ ಯಾವುದೇ ಸಂಬಂಧಗಳು ಅಥವಾ ಆ ಕಡೆಗೆ ನಾನು ವಾಳ್ತೇನೆ ಅಂತನ್ನುವ ಒಂದು ಸಣ್ಣ ಸುಳಿವು ಸಿಗಲಿಲ್ಲ. ನಾನು ಕಾಲೇಜ್ ಮಟ್ಟದ ಅತ್ಲೇಟ್, ಯೂನಿವರ್ಸಿಟಿ ಮಟ್ಟದ ಅತ್ಲೇಟ್, ಮಲ್ನಾಡು ಸೋನು ಅಂತ ಹೇಳುವ ಮಟ್ಟದ ಕ್ರಿಕೆಟ್ ಪ್ಲೇಯರ್ ಆಗಿದೆ. ಬಹಳ ಫೇಮಸ್ಸೇ ಆಗಿದೆ. ಹಾಸನದಲ್ಲಿ ಒಬ್ಬ ಅತ್ಲೇಟಾಗಿ ಎಲ್ಲ ಗುರುತಿಸ್ಕೊಂಡಿದ್ದೆ. ಮತ್ತು ಅದಲ್ಲದೆ ಶಾಲೆ ಓದಿಂದ ಹಿಡಿದು ಅದನ್ನು ಒಂದು ಬಿಟ್ಟು ಬೇರೆ ಎಲ್ಲದರಲ್ಲೂ ಭಾಳ ಹುಷಾರಿದ್ದೆ. ಮುಂಚೂಣಿ ರಾಜಕಾರಣಕ್ಕೆ ಬಂದೆ. ಬಹುಶಃ ಆಲೆಟ್ಟಿ ಸೊಸೈಟಿಯ ಅಧ್ಯಕ್ಷ, ನನಗೆ ಭಾಳಷ್ಟು ಸಣ್ಣ ವಯಸ್ಸಲ್ಲಿ ಅಧ್ಯಕ್ಷ ಆದೆ. ಆಲೆಟ್ಟಿ ಹಾಲಿನ ಸೊಸೈಟಿಯ ಪ್ರಾರಂಭ ಮಾಡಿದೆ. ಸುಳ್ಯ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿಯ ಅಧ್ಯಕ್ಷ ಆದೆ. ಕರ್ನಾಟಕ ರಾಜ್ಯ
ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಫೆಡರೇಷನ್ನ ಡೈರೆಕ್ಟ್ರಾಗಿ 6 ವರ್ಷ ಕೆಲಸ ಮಾಡಿದ್ವಿ. ಇವೆಲ್ಲವೂ ನನ್ನ ಸಾಹಿತ್ಯಕ್ಕೂ ಅದಕ್ಕೂ ಸಂಬಂಧವೇ ಇರಲಿಲ್ಲ. ಇಂಥ ಇದರಲ್ಲಿ ನಡುವಿನಲ್ಲಿ ಏಕಾಏಕಿ ಮತ್ತೆ ಬರವಣಿಗೆ ಬಂದಿದ್ದು ಆಶ್ಚರ್ಯವೇ. ಹಾಗಾಗಿ ಎಲ್ಲಿಯೋ ಸುಪ್ತವಾಗಿ ಎಲ್ರಿಗೂ ಒಂದು ಕಡೆ ಒಂದು ಆಳದಲ್ಲಿ ಯಾವುದೋ ಒಂದು ಇದು ಇರ್ತದೆ, ಶಕ್ತಿ. ಅದು ಹೊರಗೆ ಬರಲಿಕ್ಕೆ ಕೆಲವೊಂದು ಸಮಯ ಅಥವಾ ಕೆಲವೊಂದು ಕಾರಣ ಬೇಕಾಗ್ತದೆ ಹೊರತು ಅದನ್ನು ನಾನು ಸಾಹಿತಿ ಆಗ್ತೇನೆ ಅಥವಾ ನಾನು ಸಾಹಿತ್ಯ ಓದಿಯೇ ಬರೀತೇನೆ ಅಂತ ಅನ್ನೋದು ಸುಳ್ಳು. ಎಸ್ ಸರ್, ಓಕೆ. ಭಾಳಷ್ಟು ವಿಚಾರಗಳನ್ನು ಒಬ್ಬ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡದ ಬಗ್ಗೆ ಹಾಗೂ ಸಾಹಿತ್ಯದ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ರಿ. 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ 30ರಂದು ನಡೀತದೆ. ಹೌದು. ಈ ಬಾರಿ ಕುಕ್ಕುಜಟಕದಲ್ಲಿ. ಹೌದು. ಸೊ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರಿ. ಸರ್, ಈ ಹಿಂದೆ 27 ವರ್ಷ ಕೂಡ ಸಾಹಿತ್ಯ ಸಮ್ಮೇಳನ ನಡೀತು. ಇದರಿಂದ ಹಿಂದೆ ನಿಮಗೆ ಈ ರೀತಿ ಒಂದು ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಬೇಕನ್ನುವಂಥ ಒಂದು ಬೇಡಿಕೆ ಏನಾದರೂ ಬಂದಿತ್ತ ಅನ್ನುವಂಥದ್ದು? ನನ್ನ ಹತ್ರ ಆ ರೀತಿ ಬೇಡಿಕೆ ಬಂದಿರಲಿಲ್ಲ. ಆದರೆ ನನಗೆ 10ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿ ಆಲೆಟ್ಟಿ ಗ್ರಾಮದಲ್ಲಿ ನಾನು ದುಡ್ದಿದ್ದೆ. ಆಮೇಲೆ ಸಾಹಿತ್ಯದಲ್ಲಿ ಮುಂದುವರಿಯುವಾಗ ಕೆಲವೊಮ್ಮೆ ನನ್ನ ಹೆಸರುಗಳನ್ನು ನನಗೆ ನನ್ನ ಹಿತೈಷಿಗಳು ಅಥವಾ ಗೆಳೆಯರು ಹೇಳ್ತಾಯಿದ್ರು, ನಿನಗೆ ಯಾಕೆ ಮಾರೆ ಅಧ್ಯಕ್ಷಗಿರಿ ಸಿಕ್ಕಿರಲೆ ಅಂತ ಹೇಳ್ತಾಯಿದ್ರು. ಸೊ ನಾನು ನಿಜಕ್ಕೂ ಕೇಳಿ ಪಡ್ಕೊಳ್ಳುವಂಥದ್ದನ್ನು ನಾನು ಇಲ್ಲಿ ಅಲ್ಲ, ರಾಜಕೀಯದಲ್ಲಿ ನಾನು ಹೋದವನಲ್ಲ. ಹಾಗಾಗಿ ಅಂತ ದೊಡ್ಡ ಗಮನ ಕೊಡಲಿಲ್ಲ. ಈ ರೀತಿಯೂ ಈ ಸಲವೂ ಪ್ರಾರಂಭದಲ್ಲಿ ನನ್ನ ಹೆಸರು ಬಂತು ಅಂತ ಗೊತ್ತಾಯಿತು, ಹೊರತು ನಾನು ಅದನ್ನು ಆಕಾಂಕ್ಷೆ ಪಡಲಿಲ್ಲ. ನಾನು ನಿಜಕ್ಕೂ ಅವತ್ತಿನ ಮೀಟಿಂಗ್ ಇದ್ದಿದ್ದು ನಂಗೆ ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಅರೆಭಾಷೆ ಅಕಾಡೆಮಿಗಳದ್ದು ಒಂದು ಮೀಟಿಂಗ್ ಮಾನ್ಯ ಸಚಿವರ ಶಿವರಾಜ ತಂಗಡಿಯವರು ಕರೆದಿದ್ರು. ಆ ಮೀಟಿಂಗ್ಗೆ ಎಂಟ್ರ್ ಆಗ್ತಾಯಿದೆ, ಅಷ್ಟೊತ್ತಿಗೆ ಸುಳ್ಳಿಯಿಂದ ಫೋನ್ ಮತ್ತು ನಿಮ್ಮ ಹೆಸರು ಆಯ್ಕೆ ಆಗಿದೆ, ನೀವು ಒಪ್ಪುತ್ತೀರಾ ಅಂತ. ಖಂಡಿತವಾಗಿ ಒಪ್ಪುವಂಥ ಒಳ್ಳೆಯ ವಿಷಯ ಆದ ಕಾರಣ ನಾನು ಕೂಡಲೇ ಒಪ್ಪಿದೆ. ಖಂಡಿತವಾಗಿ ಯಾಕೆ ಅಂತ ಹೇಳಿದರೆ ಅರ್ಹವಾಗಿ ತಮಗೆ ಈ ಒಂದು ಅಧ್ಯಕ್ಷಗಿರಿ ಬಂದಿದೆ ಅಂತ ಹೇಳಲಿಕ್ಕೆ ನಾವು ಕೂಡ ಇಚ್ಛೆ ಪಡ್ತಾ ಇದ್ದೇವೆ. ಸೊ ಕೊನೆಯದಾಗಿ ಸರ್, ನಾವು ಭಾಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ. ಸಮ್ಮೇಳನದ ಅಧ್ಯಕ್ಷರಾಗಿದ್ದರೆ 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ. ಈ ಸಮ್ಮೇಳನದ ಅಧ್ಯಕ್ಷೀಯ ಸ್ಥಾನದಲ್ಲಿ ನಾಡಿದ್ದು ನಡೆಯುವಂಥ ಸಮ್ಮೇಳನದಲ್ಲಿ ನೀವು ಸಮಾಜಕ್ಕೆ ಕೊಡುವಂಥ ಕರೆ ಏನು ಅಥವಾ ಸಮಾಜಕ್ಕೆ ಕೊಡುವಂಥ ಸಂದೇಶ ಏನು ಅನ್ನೋಂಥದ್ದು? ಭಾಳಷ್ಟು ಸಮ್ಮೇಳನಗಳಲ್ಲಿ ಅಧ್ಯಕ್ಷರು ಅಥವಾ ಸಮ್ಮೇಳನದ ಯಾವುದೋ ಒಂದು ಠರಾವು ಮಂಡನೆ ಮಾಡ್ತಾರೆ, ಬೇಡಿಕೆಗಳನ್ನು ಇಡ್ತಾರೆ. ಅದು ಕಾರ್ಯರೂಪಕ್ಕೆ ಬರ್ತದೆ ಬಿಡ್ತದೆ ಅಂತ ಅನ್ನೋದು ಪ್ರಶ್ನೆ ಇಲ್ಲ. ಆದರೆ ಒಂದು ಪ್ರಶ್ನೆ ಎತ್ತಿದ್ದಾರೆ ಅಂತ ಒಂದಲ್ಲ ಒಂದು ದಿವಸ ಅದು ಉಳಿತದೆ. ಇಂಥ ಇದರಲ್ಲಿ ನನ್ನ ಬೇಡಿಕೆಗಳು ಒಂದೆರಡು ಇದ್ದಾವೆ. ಕರ್ನಾಟಕದಲ್ಲಿ ನಿರ್ಲಕ್ಷಿತ ಭಾಷೆಗಳು ಅಂತಂದರೆ ಎಷ್ಟೋ ಇದು ಸಂಕೇತಿ ಭಾಷೆ ಇರ್ಬೋದು, ಕರಾಡಸ್ಥರು ಯಾವುದೋ ಭಾಷೆ ಮಾತಾಡ್ತಾರೆ. ಇಂಥ ಭಾಷೆಗಳಿಂದ ಒಂದು ಭಾಷೆ ಇದೆಯೋ ಇಲ್ಲೋ ಅಂತ ಹೇಳೋದೇ ಇನ್ನೊಬ್ಬರಿಗೆ ಗೊತ್ತಿರೋದಿಲ್ಲ. ಅಂಥ ಎಷ್ಟೋ ಭಾಷೆಗಳಿದ್ದಾವೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯ ವಿಷಯ ಏನಂತಾರೆ, ಬುಡಕಟ್ಟು ಜನಾಂಗಗಳ ಭಾಷೆಗಳು ಪ್ರತಿಯೊಂದು ಬೇರೆ ಆಗ್ತಾಯಿದೆ. ಈಗ ಇಲ್ಲಿಯ ಬುಡಕಟ್ಟು ಹೇಳೋದಿದ್ರೆ ಕುಡಿಯ ಜನಾಂಗದವರು. ಇಲ್ಲಿ 2 ಥರ ಕುಡಿಯ, ಪೂಮಲೆ ಕುಡಿಯ ಮತ್ತು ತೇಮಲೆ ಕುಡಿಯ ಅಂತ 2 ವಿಂಗಡಗಳಿದ್ದಾವೆ. ಆದರೆ ಪೂಮಲೆ ಕುಡಿಯರ ಬಗ್ಗೆ ಅವ್ರದ್ದೇ ಆದ ಒಂದು ಭಾಷೆ ಇತ್ತು. ಇವತ್ತು ಅವರು ನಮ್ಮ ಸಮೀಪವೇ ಇದ್ದಾರೆ. ಅವರನ್ನು ಹೋಗಿ ಮಾತಾಡಿಸಿದರೆ ಅವರು ಅರೆಭಾಷೆಯಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತಾರೆ, ಮಲಯಾಳಂನಲ್ಲಿ ಮಾತಾಡ್ತಾರೆ, ಕೊಡವದಲ್ಲಿ ಮಾತಾಡ್ತಾರೆ. ಅಂದರೆ ಅವರ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಗೆ ಉಗ್ಗಿ ಹೋಗಿದ್ದಾರೆ, ಅಥವಾ ಅದು ಅನಿವಾರ್ಯವಾಗಿ ಇದಾಗಿದೆ, ಒಂದು ಭಾಷೆ ಸತ್ತು ಹೋಗಿದೆ ಅಂತ ಹೇಳಬೇಕು. ಹಾಗಾಗಿ ಇಲ್ಲಿರುವ ಈಗ ಒಳಪಂಗಡ ಭಾಷೆಗಳಾಗಲಿ ಅಥವಾ ಬುಡಕಟ್ಟು ಜನ ಭಾಷೆಗಳು ಇವೆಲ್ಲ ನಿರಂತರವಾಗಿ ನಶಿಸಿ ಹೋಗ್ತಾ ಇದ್ದಾವೆ. ಎಷ್ಟೋ ಶಬ್ದ ಸಂಪತ್ತುಗಳು ನಾಶ ಆಗ್ತಾ ಇದ್ದಾವೆ. ಮಾತ್ರ ಒಂದು ಭಾಷೆ ಅಳೀತು ಅಂತ ಹೇಳಿದರೆ ಒಂದು ಭಾಷೆ ಮಾತ್ರ ಅಲ್ಲ, ಆ ಭಾಷೆ ಒಳಗೆ ಇದ್ದಂಥ ಸಂಸ್ಕೃತಿಯು ಅಳೆದು ಹೋದಂಥ ಲೆಕ್ಕ. ಆ ನಿಟ್ಟಿನಲ್ಲಿ ಭಾಷೆಗಳನ್ನು ಉಳಿಸ್ಬೇಕು. ಆ ಇದು ಹೇಗೆ ಉಳಿಸೋದು, ಅದನ್ನು ಸರ್ಕಾರಗಳು ಅದರ ಕಡೆ ಗಮನ ಹರಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಒಮ್ಮೆಗೆ ಎಲ್ಲ ಆಗೋದಿಲ್ಲ. ಆದರೆ ಹಂತ ಹಂತವಾಗಿ ಈ ನಿರ್ಲಕ್ಷಿತ ಭಾಷೆಗಳು ಮತ್ತು ಬುಡಕಟ್ಟು ಜನಾಂಗ ಭಾಷೆಗಳಿಗೆ ಅಕಾಡೆಮಿಯ ಅಥವಾ ಪ್ರಾಧಿಕಾರವು ಒಂದನ್ನು ಮಾಡಿ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳೋದು ಒಂದು. ಎರಡನೇದು, ಇಲ್ಲಿ ಅಪಾರವಾದ ಸಾಹಿತ್ಯ ಸಂಪತ್ತು. ಅದು ಸುಳ್ಯ ತಾಲೂಕಿನ ಬಗ್ಗೆ ಹೇಳೋದಿದ್ದರೆ ಹವ್ಯಕ ಭಾಷೆಯವರು. ಈ ಹವ್ಯಕ ಭಾಷೆ ಅಂದರೆ ನಮ್ಮಲ್ಲಿ ಹವ್ಯಕ ಬ್ರಾಹ್ಮಣರೇ ಇವರು. ಈ ಭಾಷೆ ಈ ನಮ್ಮ ಸುಳ್ಯದಿಂದ ಹಿಡಿದು ಉತ್ತರ ಕನ್ನಡದ ಕಾರವಾರದವರೆಗೆ ನಿರಂತರವಾಗಿ
ಹರಡಿದೆ. ಅತ್ಯಂತ ಬುದ್ಧಿವಂತ ಜನಾಂಗದವರವರು ಮತ್ತು ಅತ್ಯಂತ ಜಾಸ್ತಿ ಸಾಹಿತ್ಯ ಅವರೊಳಗಿದೆ. ಅದಕ್ಕೆ ಇಲ್ಲಿ ತನಕ ಒಂದು ಅಕಾಡೆಮಿ ಆಗಲಿಲ್ಲ. ಸೊ ಅದನ್ನೆಲ್ಲ ಉಳಿಸ್ಬೇಕು. ನನಗೆ ಈ ಸಮ್ಮೇಳನ ಚೊಕ್ಕಾಡಿಯಲ್ಲಿ ಸಮ್ಮೇಳನ ನಡೀತಾ ಇದೆ. ಬಹುಶಃ ಸುಳ್ಯ ತಾಲೂಕಿನ ಸಾಹಿತ್ಯಕ್ಕೆ ಅತಿಯಾದ ಒಂದು ಮಹತ್ವ ಬಂದಿದ್ದು ಚೊಕ್ಕಾಡಿ ಭೂಮಿಯಿಂದ ಅಂತ ಹೇಳ್ಬೋದು. ಅದಕ್ಕೆ ತುಂಬ ಕಾರಣಗಳಿದ್ದಾವೆ. ಚೊಕ್ಕಾಡಿ ಬಹುಶಃ ನಮ್ಮ ತಾಲೂಕಿನ ಪ್ರಥಮ ಶಾಲೆ 1890 ಏನೋ ಸುಳ್ಯದ ತಾಲೂಕಿನ ಪ್ರಥಮ ಶಾಲೆ ಪ್ರಾರಂಭ ಆಗಿದ್ದು ಅಜ್ಜನಗದ್ದೆಯಲ್ಲಿ. ಇದೊಂದು. ಅದು ಮಾತ್ರ ಅಲ್ಲ, ಅಲ್ಲಿಯ ರಾಮಾಯಣ ಬರೆದ ದೇರಾಜೆ ಸೀತಾರಾಮಯ್ಯ ಅಂತ ಹೇಳೋರು, ಅಥವಾ ವಿದ್ವಾನ್ ಕೊಳಂಬೆ ಪುಟ್ಟಣ್ಣ ಗೌಡರು, ಇಂಥವರೆಲ್ಲ ಹುಟ್ಟಿ ಬೆಳೆದವರು. ಈಗ ಪ್ರಚಲಿತೆಯಲ್ಲಿರುವಂಥ ಸುಬ್ರಾಯ ಚೊಕ್ಕಾಡಿ ಆಗಿರ್ಬೋದು, ಲಕ್ಷ್ಮೀಶ್ ಚೊಕ್ಕಾಡಿ ಇರ್ಬೋದು, GS ಹುಬ್ಬರ್ಡ್ಕ ಅಥವಾ ಸಂತೋಷ್ ಚೊಕ್ಕಾಡಿ, ಇನ್ನೂ ಒಂದು ಪ್ರಕೃತವಾಗಿ ಅತ್ಯಂತ ಜನಪ್ರಿಯತೆ ಅಥವಾ ಒಂದು ಸಾಹಿತ್ಯದಲ್ಲಿ ಬಹಳ ನಾಗಾಲೋಟದಿಂದ ಹೋಗ್ತಾ ಇರುವಂಥ ಅರವಿಂದ ಚೊಕ್ಕಾಡಿ. ನಿಮಗೆ ಗೊತ್ತಿಲ್ಲ ಅವರು ಎಷ್ಟು ಕೃತಿ ಬರೆದಿದ್ದಾರೆ ಅಂತ ಹೇಳಿದರೆ, ಅವ್ರ ಹತ್ರ ಕೇಳಿದರೆ ಅವರೇ ಲೆಕ್ಕ ಒಮ್ಮೆ ಹೇಳಲಿಕ್ಕಾಗೋದಿಲ್ಲ. ಭಾಳ ಸಣ್ಣ ವಯಸ್ಸಲ್ಲಿ ಬಹಳ ಒಬ್ಬ ಕರ್ನಾಟಕ ರಾಜ್ಯದ ಒಬ್ಬ ಮಹತ್ತರವಾದ ವಿಮರ್ಶಕಾಗಿ, ಒಬ್ಬ ಸಾಹಿತಿಯಾಗಿ ಮುಂದುವರೆದು ಹೋಗ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ಅಂಥ ಮಣ್ಣಿನಲ್ಲಿ ನನಗೊಂದು ಅಧ್ಯಕ್ಷಗಿರಿ ಸಿಕ್ಕಿದ್ದು ಅಂತ ಹೇಳಿದ್ದು ನನಗೆ ಭಾರಿ ಖುಷಿ ಕೊಡ್ತಾ ಇದೆ ಅಂತ ನಾನು ಹೇಳ್ಬೋದು. ವೀಕ್ಷಕರೇ, ಇಷ್ಟು ಹೊತ್ತು ಈ ಬಾರಿಯ 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು KR ತೇಜಕುಮಾರ್ ಬಡ್ಡಡ್ಕ ಇವರ ಜೊತೆ ನಾವು ಒಂದು ಮಾತುಕತೆಯನ್ನು ನಡೆಸಿದ್ದೇವೆ. ಸೊ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಇರ್ಬೋದು, ಅಥವಾ ಕನ್ನಡ ಭಾಷೆಯ ಬಗ್ಗೆ ಇರ್ಬೋದು, ಅಥವಾ ಸಾಹಿತ್ಯದ ಅಭಿರುಚಿಯ ಬಗ್ಗೆ ಇರ್ಬೋದು, ತನ್ನ ಅಧ್ಯಕ್ಷೀಯ ಮಾತುಗಳಲ್ಲಿ ಏನೆಲ್ಲ ಬೇಡಿಕೆ ಇದೆ ಅನ್ನೋದನ್ನು ಕೂಡ ಸಂಕ್ಷಿಪ್ತವಾಗಿ ತಮಗೆ ತಿಳಿಸಿದ್ದಾರೆ. ಮುಂದೆ ನಾಡಿನ ಭಾಷಣದಲ್ಲಿ ಕೂಡ ಅದನ್ನು ತಿಳಿಸುವವರಿದ್ದಾರೆ. ಸೊ ಇಷ್ಟೆಲ್ಲ ವಿಚಾರಗಳನ್ನು ಇವತ್ತು ನಾವು ಸಮ್ಮೇಳನ ಅಧ್ಯಕ್ಷರ ಜೊತೆ ಮಾತುಕತೆ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ವೀಕ್ಷಿಸಿದ್ರಿ. ಹಾಗೆ ನಾಡು ನಡೆಯುವಂಥ ಸಮ್ಮೇಳನದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಿ ಕೈಯನ್ನು ಜೋಡಿಸಬೇಕನ್ನುವಂಥದ್ದು ಕೂಡ ಅಧ್ಯಕ್ಷರ ಒಂದು ಕೋರಿಕೆಯಾಗಿದೆ. ಇಷ್ಟು ಹೊತ್ತು ನಮ್ಮ ಜೊತೆ ತಮ್ಮ ಸಮಯವನ್ನು ಕಳೆದಂಥ KR ತೇಜಕುಮಾರ್ ಬಡ್ಡಡ್ಕ ಸಮ್ಮೇಳನ ಅಧ್ಯಕ್ಷರು, ಸಾಹಿತಿಗಳು, ಇವರೇ ಕೂಡ ನಮ್ಮ ಸುದ್ದಿ ಬಳಗದ ವತಿಯಿಂದ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಕ್ಯಾಮ್ರಾ ಪರ್ಸನ್ ಅನಿಲ್ ಪಂಜೆ ಜೊತೆ ಶಿವಪ್ರಸಾದ್ ಆಲೇಟಿ.